ವಿಗ್ರಹಗಳ ಮೂರ್ತಿಯನ್ನ ಡ್ಯಾಮೇಜ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಲ್ಲೂ ಕೂಡ ಡ್ಯಾಮೇಜ್ ಆಗಿದ್ದು ಕಾಣುತ್ತೆ. ತುಂಬಾ ಬಳಪದ ಕಲ್ಲಾದ್ದರಿಂದ ಬೇಗ ಡ್ಯಾಮೇಜ್ ಆಗ್ತಾ ಇತ್ತು. ಇಂದ್ರ ಮತ್ತು ಐರಾವತ ಅಂತ ಹೇಳ್ತೀರಿ ಅಂದ್ರೆ, ಸೊ ಇಲ್ಲಿ ನಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ವಾ, ಈ ಆನೆಗೆ 2 ದಂತವನ್ನ ಇಲ್ಲಿ ನೋಡ್ಬೋದು. 2 ದಂತ ಅಂದ್ರೆ ಇಲ್ಲಿ ಮೇಲೊಂದು ಕೆಳಗೊಂದು ಇದೆ ದಂತ ಇದೆ. ಈ ಭಾಗದಲ್ಲೂ ಹಾಗೆ ಇದೆ, ಈ ಭಾಗದಲ್ಲೂ ಹಾಗೆ ಇದೆ. ಹಾಗಾಗಿ ಈ ಒಂದು ಚಿತ್ರಣವನ್ನ ನಾವು ಇಂದ್ರನ ವಾಹನ ಐರಾವತ ಅಂತ ಹೇಳಿ ಕರಿಬಹುದು. ದೇವಸ್ಥಾನ ಮಾಡಿರೋದು ಬಳಪಿನ ಕಲ್ಲು. ಆ ಬಳಪಿನ ಕಲ್ಲು ಮಾಡಿ ಯಾಕೆ ಮಾಡಿದ್ದಾರೆ ಅಂದ್ರೆ ಕೆತ್ತಲಿಕ್ಕೆ ಅನುಕೂಲ ಆಗುತ್ತೆ, ಸ್ಮೂತ್ ಕಲ್ಲು ಅಂತ. ಆದ್ಮೇಲೆ ಅದು ಹಾರ್ಡ್ ಆಗ್ಬಿಡುತ್ತಂತೆ. ಆ ಕೆಲಸ ಆದ್ಮೇಲೆ ಆ ಕಲ್ಲು ಹಾರ್ಡ್ ಆಗುತ್ತೆ ಅಂತ ಹೇಳ್ತಾರೆ ASI ಇದ್ರ ಪ್ರಕಾರ. ನಿಮ್ಮ ವಂಶದವರೇ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ವೈಖಾನಸ ಆಗಮ ಅಂತ ಇದೆ ಒಂದು. ಪಾಂಚರಾತ್ರ ಆಗಮ, ವೈಖಾನಸ ಆಗಮ, ಶೈವಾಗಮ, ವೀರಶೈವಾಗಮ, ತಂತ್ರಾಗಮ ಅಂತ, ಜೈನ ಆಗಮ, ಇಷ್ಟು ಆಗಮಗಳಿದೆ. ಈ ಆಗಮದಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಯಾವ್ಯಾವ ಆಗಮ ಮಾಡ್ತಾ ಇದ್ದಾರೆ, ಅದೇ ಆಗಮದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ದಾಖಲೆ ಇದೆ. ಸುಪ್ರೀಂ ಕೋರ್ಟ್ ಅದೇ ಹೇಳಿದೆ, ಬದಲಾಯಿಸಂಗಿಲ್ಲ ಆಗಮ. ಬೇರೆ ಯಾರು ಮಾಡಂಗಿಲ್ಲ, ಆ ವಂಶದವರೇ ಮಾಡ್ಬೇಕು. ಹೌದು. ಇಲ್ಲಿ ನಡೀತಿರೋದು ವೈಖಾನಸ ಆಗಮ ಅಂತ. ಇಲ್ಲಿ ತಿರುಪತಿನಲ್ಲಿ ಏನ್ ನಡೆಯುತ್ತೆ ಅದೇ ಆಗಮದಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ. ಸರ್ಕಾರದ ಈ ಪ್ಲಾಟ್ಫಾರ್ಮ್ ಅದ್ರ ಮೇಲ್ಗಡೆ ಅವರು ಎಲ್ಲಾ ಕಡೆನೂ ಅಷ್ಟೇ ಹೊಯ್ಸಳರದ್ದು ಅದೊಂದು ಸಿಮಿಲರ್ ಇದ್ದೇ ಇರುತ್ತೆ.